ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ವೆಂಕಿ ಬಂಜಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ವಿಡಿಯೋದಲ್ಲಿ ಬೆಂಗಳೂರಿನಿಂದ 225 ಕಿಲೋಮೀಟರ್ ದೂರದಲ್ಲಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಯಾವ ಥರ ಬಸ್ಸಿನಲ್ಲಿ ಹೋಗುವುದು ಮತ್ತು ಬಸ್ಸಿನ ಟಿಕೆಟ್ ಪ್ರೈಸ್ ಎಷ್ಟಿದೆ ಎಂದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಹೇಳುತ್ತೇನೆ. ಕೊನೆವರೆಗೂ ಈ ವಿಡಿಯೋವನ್ನು ನೋಡಿ. ಬಸ್ಸು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಲ್ಲಿ 4ನೇ ಪ್ಲಾಟ್ಫಾರ್ಮ್ನಲ್ಲಿ ಬಂದು ನಿಂತಿದೆ. ಇದೇ ನೋಡಿ ಬಸ್ಸು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗುತ್ತದೆ. ಈಗ ಟೈಮ್ ಬೆಳಗ್ಗೆ 5:23 ಆಗಿದೆ. ಈಗ ನೋಡ್ಬೋದು ಬಸ್ ಎಲ್ಲ ಖಾಲಿ ಇದೆ, ಯಾರೂ ಇಲ್ಲ. ನಾವೇ ಫಸ್ಟ್ ಬಂದಿದ್ದು. ಈ ಬಸ್ಸು 5:45 ಹೊರಟಿದೆ ಅಂತೆ. ಈಗ ನಮ್ಮ ಬಸ್ಸು 6:02 ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ನಿಂದ ಮೈಸೂರಿಗೆ ಹೊರಟಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಒಬ್ಬರಿಗೆ ಟಿಕೆಟ್ 210 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಲೇಡೀಸ್ಗೆ ಫ್ರೀ ಇರುತ್ತದೆ. ನಾವು ಇದೇ ಬಸ್ಸಿನಲ್ಲಿ ಬೆಂಗಳೂರಿನಿಂದ ಮೈಸೂರು, ಮೈಸೂರಿನಿಂದ ಗುಂಡ್ಲುಪೇಟೆ, ಗುಂಡ್ಲುಪೇಟೆಯಿಂದ ಫಾರೆಸ್ಟ್ ಗೇಟ್ ವರೆಗೆ ಒಂದೇ ಬಸ್ಸಿನಲ್ಲಿ 3 ಟಿಕೆಟ್ ತೆಗೆದುಕೊಳ್ಳಬೇಕಾಗುತ್ತದೆ. ಈಗ ನಾವು 8:37 ಮೈಸೂರು ಬಂದು ತಲುಪಿದ್ದೇವೆ. ಇದೇ ನೋಡಿ ಮೈಸೂರು ಬಸ್ ಸ್ಟ್ಯಾಂಡ್. ಇಲ್ಲಿ ಬಂದು 10 ನಿಮಿಷ ನಿಲ್ಲಿಸಿ ಮತ್ತೆ ನಾವು ಗುಂಡ್ಲುಪೇಟೆ ಕಡೆಗೆ ಹೊಂಟೀವಿ. ಮೈಸೂರಿನಿಂದ ಗುಂಡ್ಲುಪೇಟೆಗೆ 82 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಲೇಡೀಸ್ಗೆ ಫ್ರೀ ಇರುತ್ತದೆ. ನಾವು ಹೋಗುವ ದಾರಿಯ ಪಕ್ಕದಲ್ಲೇ ಮೈಸೂರು ಅರಮನೆಯನ್ನು ನೋಡಬಹುದು. ಈಗ ನೋಡಿ ನಾವು ಗುಂಡ್ಲುಪೇಟೆಗೆ ರೀಚ್ ಆಗಕತ್ತೀವಿ. ನಾವು ಸುತ್ತಲೂ ಹೊಲ ಗದ್ದೆಯನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿದ್ದಕ್ಕೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಗುಂಡ್ಲುಪೇಟೆಗೆ 10:30 ರೀಚ್ ಆದೆವು. ಈಗ ನಾವು ಗುಂಡ್ಲುಪೇಟೆಯಿಂದ ಫಾರೆಸ್ಟ್ ಗೇಟ್ ಕಡೆಗೆ ಹೋಗಕತ್ತೀವಿ. ಒಬ್ಬರಿಗೆ ಬಸ್ ಟಿಕೆಟ್ 35 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಲೇಡೀಸ್ಗೆ ಫ್ರೀ ಇರುತ್ತದೆ. ಈಗ ಟೈಮು 10:40 ಆಗಿದೆ. ಗುಂಡ್ಲುಪೇಟೆಯಿಂದ ಫಾರೆಸ್ಟ್ ಗೇಟ್ ಕಡೆ ಬಸ್ಸು ಹೊರಟಿದೆ. ಗುಂಡ್ಲುಪೇಟೆ ಬಸ್ ಸ್ಟ್ಯಾಂಡ್ನಿಂದ ಹೊರಗೆ ಬಂದರೆ ಶೇರ್ ಆಟೋ ಇರುತ್ತದೆ. ಅದರಲ್ಲಿಯೂ ಕೂಡ ಫಾರೆಸ್ಟ್ ಗೇಟ್ ವರೆಗೆ ಹೋಗಬಹುದು. ಒಬ್ಬರಿಗೆ 40 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಈಗ ನಾವು ಫಾರೆಸ್ಟ್ ಗೇಟ್ ಹತ್ರ ಬಂದಿದ್ದೀವಿ. ಟೈಮು 11:10 ಆಗಿದೆ. ಈಗ ಇಲ್ಲಿಂದ ಮುಂದಕ್ಕೆ ಯಾವುದೇ ಓನ್ ವೆಹಿಕಲ್ ಆಗಲಿ ಕಾರ್ ಆಗಲಿ ಬಿಡುವುದಿಲ್ಲ. ನಾವು ಲೈನ್ನಲ್ಲಿ ನಿಂತುಕೊಂಡು ಟಿಕೆಟ್ ಪರ್ಚೇಸ್ ಮಾಡಿ ಅವರದೇ ಆದ ಸರ್ಕಾರಿ ಬಸ್ಸಿನಲ್ಲಿ ಹೋಗಬೇಕಾಗುತ್ತದೆ. ನಾವು ಇವಾಗ ವೀಕ್ ಡೇನಲ್ಲಿ ಬಂದಿದ್ದೇವೆ. ಈ ಗೇಟ್ನಿಂದ ಮೇಲಕ್ಕೆ ಹೋಗುವುದಕ್ಕೆ ಒಬ್ಬರಿಗೆ 70 ರೂಪಾಯಿ ಚಾರ್ಜ್ ಮಾಡುತ್ತಾರೆ. ಅಪ್ ಆ್ಯಂಡ್ ಡೌನ್ಗೆ.
ಲೇಡೀಸ್ಗೆ ಇಲ್ಲಿಯೂ ಕೂಡ ಫ್ರೀ ಟಿಕೆಟ್ ಇರುತ್ತದೆ. ನಾವು ಈ ಬಸ್ಸಿನಲ್ಲಿಯೇ ಬೆಟ್ಟದ ಮೇಲೆ ಹೋಗುತ್ತೇವೆ. ಈ ಫಾರೆಸ್ಟ್ ಗೇಟ್ನಿಂದ ಗೋಪಾಲಸ್ವಾಮಿ ಬೆಟ್ಟಕ್ಕೆ 5 ಕಿಲೋಮೀಟರ್ ದೂರ ಇದೆ. ಹದಿನೈದರಿಂದ 20 ನಿಮಿಷಕ್ಕೆ ನಾವು ಬೆಟ್ಟಕ್ಕೆ ಹೋಗಿ ತಲುಪುತ್ತೇವೆ. ನಾವು ಹೋಗುವ ದಾರಿಯ ಪಕ್ಕದಲ್ಲಿಯೇ ಆನೆಯನ್ನು ನೋಡಬಹುದು. ಈಗ ನಾವು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬಂದು ತಲುಪಿದ್ದೇವೆ. ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲೇ ಹೈಯೆಸ್ಟ್ ಪೀಕನ್ನು ಹೊಂದಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಸಮೀಪ ಇರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದ ಎತ್ತರವು 1450 ಮೀಟರ್ ಇದೆ. ಶಾಶ್ವತ ಮಂಜಿನ ಹೊದಿಕೆ ಮತ್ತು ಭಗವಾನ್ ವೇಣುಗೋಪಾಲನಿಗೆ ಸಮರ್ಪಿತವಾದ 14ನೇ ಶತಮಾನದ ಪ್ರಾಚೀನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ದಂತಕಥೆಯ ಪ್ರಕಾರ ಅಗಸ್ತ್ಯ ಋಷಿಗಳು ಈ ಬೆಟ್ಟದ ತುದಿಯಲ್ಲಿ ತಪಸ್ಸು ಮಾಡಿದ್ದರು. ಗೋಪಾಲಸ್ವಾಮಿ ದೇವಾಲಯವನ್ನು ಹೊಯ್ಸಳರ ರಾಜ ವೀರಬಳ್ಳಾಳ ಕಟ್ಟಿಸಿದನು ಎಂಬ ಉಲ್ಲೇಖವಿದೆ. ಈ ಬೆಟ್ಟ ವರ್ಷದ 365 ದಿನ ಹಿಮದಿಂದ ಕೂಡಿರುತ್ತದೆ. ಅದಕ್ಕೆ ಈ ಬೆಟ್ಟವನ್ನು ಕರ್ನಾಟಕದ ಊಟಿ ಎಂದು ಹೇಳಬಹುದು. ಹಿಮವದ್ ಗೋಪಾಲಸ್ವಾಮಿಯ ದೇವಾಲಯದ ದರ್ಶನ ಮಾಡಿಕೊಂಡು ಅಲ್ಲಿಯ ತಂಪಾದ ಗಾಳಿ ಮತ್ತು ಮಂಜಿನ ಸೌಂದರ್ಯವನ್ನು ನೋಡುತ್ತಾ ಸಮಯ ಕಳೆಯುವುದೇ ಒಂದು ವಿಭಿನ್ನ ಅನುಭವ. ಒಮ್ಮೆ ಬಂದರೆ ಮತ್ತೆ ಮತ್ತೆ ಬರಬೇಕು ಎನ್ನುವ ಜಾಗ ಇದು. ಇಲ್ಲಿನ ತಂಪಾದ ಗಾಳಿ, ಮಂಜು ನಿಜವಾಗಲೂ ಸೂಪರ್. ನೀವು ಕೂಡ ಈ ಜಾಗಕ್ಕೆ ಬರುವ ಪ್ಲಾನ್ ಇದ್ದರೆ ಸಾಧ್ಯವಾದಷ್ಟು ವಾರದ ಮಧ್ಯದ ದಿನಗಳಲ್ಲಿ ಬನ್ನಿ. ಜನಸಂದಣಿ ಕಡಿಮೆ ಇರುತ್ತದೆ. ನೆಮ್ಮದಿಯಾಗಿ ಪ್ರಕೃತಿಯ ಸೌಂದರ್ಯವನ್ನು ಎಂಜಾಯ್ ಮಾಡಬಹುದು.
ಡೇರ್ ಆಯ್ತಾಯ್ತು ಸರಿ ಸರಿ ಏನು ಅದಾಯ್ತೈತೆ ವಿಡಿಯೋ ಅಡಲಿ ಕೇಳದ ಊರಲ್ಲಿ ಕೈ ಹಿಡಿದು ಹೋಗೋಣ ಕಳೆದು